ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1012 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 2 ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತವು 2025ರಲ್ಲಿ ಎಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದಿಸುವ ಮೂಲಕ ಐತಿಹಾಸಿಕ ದಾಖಲೆಯನ್ನು ಸ್ಥಾಪಿಸಿತು? ಇಂಡಿಯಾ ಸೆಟ್ ಹಿಸ್ಟಾರಿಕ್ ರೆಕಾರ್ಡ್ ಇನ್ 2025 ಬೈ ಪ್ರೊಡ್ಯೂಸಿಂಗ್ ಹೌ ಮಚ್ ಫುಡ್ ಗ್ರೇನ್? ಸೊ ನಮ್ಮ ಭಾರತ ದೇಶ 2025ನೇ ಸಾಲಿನಲ್ಲಿ ಐತಿಹಾಸಿಕವಾಗಿ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಮೂಲಕ ಒಂದು ದಾಖಲೆಯನ್ನು ಬರೆದಿರುತ್ತೆ. ಹಾಗಿದ್ರೆ 2025ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಮೊತ್ತ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 357 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ನಾವು 2025ರಲ್ಲಿ ಬೆಳೆಯಲಾಗಿರುತ್ತೆ. ಸೊ ಅದರಿಂದ ನಮ್ಮ ಭಾರತ ದೇಶ ಈ ಒಂದು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ದಾಖಲೆಯನ್ನ 2025ರಲ್ಲಿ ನಿರ್ಮಿಸಲಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ವರ್ಷ 2025 ಆಗಿರುತ್ತೆ. ಸೊ ರಿಮೆಂಬರ್, ಎಷ್ಟು ಮಿಲಿಯನ್ ಟನ್ಸ್ ಅಂತ ಕೇಳ್ತಾರೆ. ಸೊ 357 ಮಿಲಿಯನ್ ಟನ್ಸ್ ಅಷ್ಟು ಫುಡ್ ಗ್ರೇನ್ಸ್ ಅನ್ನ ನಾವು ಒಂದು ವರ್ಷದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ದಾಖಲೆ ಇದಾಗಿರುತ್ತೆ. ಸೊ ಇದು ಇದುವರೆಗೆ ಹೈಯೆಸ್ಟ್ ಎವರ್ ಫುಡ್ ಗ್ರೇನ್ ಔಟ್ಪುಟ್. ನಮ್ಮ ಭಾರತ ದೇಶದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ 2 ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಏನು ಅಂದರೆ, ನಮ್ಮ ಅಗ್ರಿಕಲ್ಚರ್, ಕೃಷಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಮೈಲ್ ಸ್ಟೋನ್ ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ. ಯಾಕಂದರೆ ಆಹಾರ ಧಾನ್ಯಗಳನ್ನು ನಾವು ಹೆಚ್ಚು ಬೆಳೆಯೋದ್ರಿಂದ ನಮ್ಮ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆ ಏನಿರುತ್ತೆ, ಸೊ ಅದು ಕೂಡ ಹೆಚ್ಚು ಮಾಡಲಿಕ್ಕೆ ಇದರಿಂದ ನಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ ಆಗಿರುತ್ತೆ. ಸೊ ನಾವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡಾಗ ಟೋಟಲ್ 8% ಅಷ್ಟು ನಾವು ಇದನ್ನು ಇನ್ಕ್ರೀಸ್ ಆಗಿರುತ್ತೆ. ಅಂದರೆ ಪ್ರೀವಿಯಸ್ ಇಯರ್ 2024ರ ಫುಡ್ ಗ್ರೈನ್ ಪ್ರೊಡಕ್ಷನ್ ಮತ್ತು 2025ರ ಆಹಾರ ಧಾನ್ಯಗಳ ಉತ್ಪಾದನೆ ಎರಡನ್ನ ಹೋಲಿಕೆ ಮಾಡಿದಾಗ 8% ಅಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಯಾವ ಕಾರಣಗಳಿಗಾಗಿ ಈ ಒಂದು ಫುಡ್ ಗ್ರೈನ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಆ ರೀಸನ್ಸ್ ಅನ್ನ ನಾವು ನೋಡೋದಾದ್ರೆ, ಈ ಇಂಪ್ರೂವ್ಡ್ ಸೀಡ್ಸ್ ಅಂದ್ರೆ ಈ ಬಿತ್ತನೆ ಬೀಜಗಳ ಗುಣಮಟ್ಟ ಹೆಚ್ಚಾಗಿರ್ತಕ್ಕಂಥದ್ದು, ಇರಿಗೇಷನ್ ಕವರೇಜ್ ಅಂದ್ರೆ ಹೆಚ್ಚಿನ ಒಂದು ನೀರಾವರಿ ಒದಗಿಸಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕೇಳಿರ್ತೀರಾ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕೇಳಿರ್ತೀರಾ. ಸೊ ಈ ರೀತಿಯ ಎಲ್ಲ ಯೋಜನೆಗಳಿಂದ ಈ ಇರಿಗೇಷನ್ ಮಾಡ್ತಕ್ಕಂಥ ಒಂದು ಭೂಮಿಯ ವ್ಯಾಪ್ತಿ ಹೆಚ್ಚಾಗಿರ್ತಕ್ಕಂಥದ್ದು. ಅಂಡ್ ಮೆಕನೈಸೇಷನ್ ಅಂದ್ರೆ ಯೂಸ್ ಆಫ್ ಟೆಕ್ನಾಲಜಿ ಕೂಡ ಇದಕ್ಕೆ ನಮಗೆ ಹೆಲ್ಪ್ ಆಗಿರುತ್ತೆ. ಸೊ ಅದರ ಜೊತೆಗೆ ಸರ್ಕಾರ ನೀಡ್ತಕ್ಕಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಕೂಡ ಇದಕ್ಕೆ ಸಪೋರ್ಟ್ ಮಾಡಲಾಗಿರುತ್ತೆ. ಆ್ಯಂಡ್ ಪ್ರಕ್ಯೂರ್ಮೆಂಟ್ ಅಂದರೆ ಖರೀದಿ ಮಾಡ್ತಕ್ಕಂಥದ್ದು. ಫೋಕಸ್ ಆನ್ ಪಲ್ಸಸ್ ಆ್ಯಂಡ್ ಆಯಿಲ್ ಸೀಡ್ಸ್ ಅಂದರೆ ಈ ಒಂದು ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳ ಮೇಲೆ ಇರ್ತಕ್ಕಂಥ ಒಂದು ಗಮನ ಅಥವಾ ಫೋಕಸ್ ಏನಿರುತ್ತೆ, ಸೊ ಇದು ಕೂಡ ಈ ಒಂದು ಈಲ್ಡ್ ಅಥವಾ ಈ ಒಂದು ಉತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣವಾಗಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ಸಸ್ಟೈನಬಲ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂದರೆ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇನ್ಕ್ರೀಸ್ಡ್ ಪಾರ್ಟಿಸಿಪೇಷನ್ ಆಫ್ ಯಂಗ್ ಫಾರ್ಮರ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಯುವ ರೈತರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಯಾವಾಗ ಒಂದು ನ್ಯೂ ಜನರೇಷನ್ ಈ ಒಂದು ಕೃಷಿಯಲ್ಲಿ ತೊಡಗಿಕೊಳ್ತಾರೆ, ಸೊ ಆಗ ಸಾಕಷ್ಟು ಇನೋವೇಷನ್, ಯೂಸ್ ಆಫ್ ಟೆಕ್ನಾಲಜಿ ಇದನ್ನೆಲ್ಲ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ಗಳ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಫುಡ್ ಗ್ರೇನ್ ಪ್ರೊಡಕ್ಷನ್ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶಕ್ಕೆ ಆಗ್ತಕ್ಕಂಥ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಆಬ್ವಿಯಸ್ಲಿ ನಮ್ಮ ಫುಡ್ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ, ಆಹಾರ ಭದ್ರತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ನಮ್ಮ ಭಾರತ ಸರ್ಕಾರದ ವತಿಯಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ನಮ್ಮ ದೇಶದಲ್ಲಿ ಫುಡ್ ಗ್ರೇನ್ ಪ್ರೊಡಕ್ಷನ್ ಹೆಚ್ಚಾಗುವುದರ ಜೊತೆಗೆ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಇನ್ನೂ ಸ್ಟ್ರೆಂಥನ್ ಆಗುತ್ತೆ. ಸೊ ಅದರಿಂದ ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿಯನ್ನು ನಾವು ಹೆಚ್ಚು ಮಾಡಬಹುದಾಗಿರುತ್ತೆ. ಇದರ ಜೊತೆಗೆ ಫಾರ್ಮರ್ ವೆಲ್ಫೇರ್, ಆಬ್ವಿಯಸ್ಲಿ ರೈತರ ಒಂದು ಆದಾಯ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಅದರಿಂದ ರೈತರ ಕಲ್ಯಾಣ ಕೂಡ ಈ ಒಂದು ಫುಡ್ ಗ್ರೇನ್ ಪ್ರೊಡಕ್ಷನ್ ಇಂದ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್, ಸೊ ಯಾವಾಗ
ನಾವು ಒಂದು ಪದಾರ್ಥವನ್ನು ಯಥೇಚ್ಛವಾಗಿ ಬೆಳಿತೇವೆ. ಸೊ ಅದನ್ನು ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ದೇಶಕ್ಕೆ ಆದಾಯ ಕೂಡ ಹೆಚ್ಚಾಗ್ತಕ್ಕಂಥದ್ದು ಇದರಿಂದ ಸುಲಭವಾಗುತ್ತೆ. ಆ್ಯಂಡ್ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಗ್ರೋತ್ ಅಂದರೆ ದೀರ್ಘಾವಧಿಯ ಕೃಷಿ ಬೆಳವಣಿಗೆಗೆ ಸಪೋರ್ಟ್ ಆಗುತ್ತೆ. ಅದರ ಅರ್ಥ ಏನು ಅಂದರೆ ರಿಫ್ಲೆಕ್ಟ್ಸ್ ರೈಸಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ರೆಸಿಲಿಯನ್ಸ್ ಅಂದರೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಆ್ಯಂಡ್ ಕೇವಲ ಒಂದು ವರ್ಷದಲ್ಲಿ ಮಾತ್ರ ಈ ಒಂದು ಸಾಧನೆಯನ್ನು ಮಾಡೋದಲ್ಲ, ಇಯರ್ ಆನ್ ಇಯರ್ ನಾವು ಇದೇ ರೀತಿ ಉತ್ಪಾದನೆಯನ್ನ ಮಾಡಬಹುದಾಗಿರುತ್ತೆ. ಅಂಡ್ ಸಪೋರ್ಟ್ಸ್ ನ್ಯಾಷನಲ್ ಗೋಲ್ ಆಫ್ ಸೆಲ್ಫ್ ರಿಲಯನ್ಸ್ ಅಂಡ್ ಎಕನಾಮಿಕ್ ಸ್ಟೆಬಿಲಿಟಿ ಅಂದರೆ ನಮ್ಮ ಭಾರತ ದೇಶದ ಸ್ವಾವಲಂಬನೆಯ ಒಂದು ತತ್ವ ಏನಿದೆ, ಸೊ ಅದಕ್ಕೆ ಪೂರಕವಾಗಿ ಈ ಒಂದು ಆಹಾರ ಧಾನ್ಯಗಳ ಉತ್ಪಾದನೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಭಾರತವು ಯಾವ ಅವಧಿಗೆ ಯುನೆಸ್ಕೋ ಕಾರ್ಯಕಾರಿ ಮಂಡಳಿಗೆ ಮರು ಆಯ್ಕೆಯಾಗಿದೆ? ಸೊ ಇಂಡಿಯಾ ಹ್ಯಾಸ್ ಬೀನ್ ರೀಎಲೆಕ್ಟೆಡ್ ಟು ಯುನೆಸ್ಕೋ ಎಕ್ಸಿಕ್ಯೂಟಿವ್ ಬೋರ್ಡ್ ಫಾರ್ ವಿಚ್ ಟರ್ಮ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯುನೆಸ್ಕೋದಲ್ಲಿ ಒಂದು ಬೋರ್ಡ್ ಬರುತ್ತೆ, ಅದನ್ನು ನಾವು ಎಕ್ಸಿಕ್ಯೂಟಿವ್ ಅಥವಾ ಇದನ್ನು ಕಾರ್ಯಕಾರಿ ಮಂಡಳಿ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕಾರಿ ಮಂಡಳಿಗೆ ನಮ್ಮ ಭಾರತ ದೇಶ ಪುನರ್ ಆಯ್ಕೆ ಆಗಿರುತ್ತೆ. ಯಾವ ಅವಧಿಯವರೆಗೆ ಈ ಒಂದು ಆಯ್ಕೆ ಆಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪ್ರಸ್ತುತ ವರ್ಷದಿಂದ 2025ರಿಂದ ಪ್ರಾರಂಭವಾಗಿ 2029ರವರೆಗೆ ಯುನೆಸ್ಕೋ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ನಮ್ಮ ಭಾರತ ದೇಶ ಆಯ್ಕೆ ಆಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ಒಂದು ಇನ್ಫ್ಲೂಯೆನ್ಸ್ ಏನಿರುತ್ತೆ, ಜವಾಬ್ದಾರಿಗಳೇನಿರುತ್ತೆ, ಅದರ ಜೊತೆಗೆ ಯುನೆಸ್ಕೋ ಎಕ್ಸಿಕ್ಯೂಟಿವ್ ಬೋರ್ಡ್ ಅಂದರೆ ಏನು, ಯುನೆಸ್ಕೋ ಅಂದರೆ ಏನು, ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಆ ಟರ್ಮ್ ಅನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಯೂಶಲಿ ಕೇಳ್ತಾ ಇರ್ತಾರೆ. 2025ರಿಂದ 2029ನೇ ಸಾಲಿಗೆ ನಮ್ಮ ಭಾರತ ದೇಶ ಯುನೆಸ್ಕೋ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಈಗ ಮರು ಆಯ್ಕೆ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದರೆ ಆಯ್ಕೆ ಆಗಿದ್ರೆ ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಕಂಟಿನ್ಯೂಸ್ ಟು ಇನ್ಫ್ಲೂಯೆನ್ಸ್ ಯುನೆಸ್ಕೋಸ್ ಪಾಲಿಸೀಸ್ ಫಾರ್ ದಿ ನೆಕ್ಸ್ಟ್ 4 years ಅಂದರೆ ಯುನೆಸ್ಕೋದಲ್ಲಿ ಮಾಡ್ತಕ್ಕಂಥ ಒಂದು ನೀತಿಗಳು, ಪಾಲಿಸೀಸ್ ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ ಮುಂದಿನ 4 ವರ್ಷಗಳಿಗೆ ನಮ್ಮ ಭಾರತ ದೇಶದ ಒಂದು ಪ್ರಭಾವವನ್ನು ಆ ಪಾಲಿಸಿಗಳ ಮೇಲೆ ನಾವು ಕೂಡ ಇನ್ಫ್ಲೂಯೆನ್ಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ನಾವು ಯಾವ ಕ್ಷೇತ್ರಗಳ ಮೇಲೆ ಅಂದರೆ ಈ ಒಂದು ಎಕ್ಸಿಕ್ಯೂಟಿವ್ ಬೋರ್ಡ್ ಏನಿರುತ್ತೆ ಇದು ಯಾವ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಕಲ್ಚರ್ ಅಂದರೆ ಆ ಒಂದು ರಾಷ್ಟ್ರದ ಒಂದು ಸಂಸ್ಕೃತಿ, ಕಮ್ಯುನಿಕೇಷನ್ ಸಂವಹನ, ಮತ್ತೆ ಇನ್ಫಾರ್ಮೇಷನ್ ಮಾಹಿತಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ವಾಯ್ಸ್ ಅಥವಾ ನಮ್ಮ ಒಂದು ಧ್ವನಿ ಅಂತಕ್ಕಂಥದ್ದು ಈ ಒಂದು ಯುನೆಸ್ಕೋದಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಎಕ್ಸಿಕ್ಯೂಟಿವ್ ಬೋರ್ಡ್, ಇದರ ಸಂಪೂರ್ಣ ಮಾಹಿತಿ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಮೊದಲು ಇದನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಕಾರ್ಯಕಾರಿ ಮಂಡಳಿಯನ್ನ 1945 ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ 58 ಎಲೆಕ್ಟೆಡ್ ಸ್ಟೇಟ್ಸ್ ಇರುತ್ತೆ, 58 ಚುನಾಯಿತ ಸದಸ್ಯ ರಾಷ್ಟ್ರಗಳನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಏನಿದರ ಫಂಕ್ಷನ್ಸ್, ಎಕ್ಸಿಕ್ಯೂಟಿವ್ ಬೋರ್ಡ್ನ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ಸೆಟ್ಸ್ ಅಜೆಂಡಾ ಫಾರ್ ಜನರಲ್ ಕಾನ್ಫರೆನ್ಸ್ ಅಂದರೆ ಯುನೆಸ್ಕೋದಲ್ಲಿ ನಡೀತಕ್ಕಂಥ ಒಂದು ಸಾಮಾನ್ಯ ಸಮ್ಮೇಳನ ಏನಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಸೂಚಿಗಳು ಅಂದರೆ ಯಾವ ಯಾವ ವಿಷಯಗಳ ಮೇಲೆ ನಾವು ಚರ್ಚೆ ಮಾಡಬೇಕು ಆ ಒಂದು ಅಜೆಂಡಾವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಓವರ್ಸೀಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂದರೆ ಯುನೆಸ್ಕೋದ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳೇನಿರುತ್ತೆ ಸೊ ಅದರ ಎಕ್ಸಿಕ್ಯೂಷನ್ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಸೂಪರ್ವೈಸರ್ಸ್ ಬಜೆಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಅಂದರೆ ಬಜೆಟ್ಗೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಈಗ ಯುನೆಸ್ಕೋ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಿದು ಯುನೆಸ್ಕೋ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ, ವಿಶೇಷ ಅಂಗ ಅಥವಾ ಸಂಸ್ಥೆ ಅಂತ ಹೇಳ್ತೇವೆ. ಸೊ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಸಂಸ್ಥೆಯನ್ನು ನಾವು ಯುನೆಸ್ಕೋ ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 16 ನವೆಂಬರ್ 1945. ಸೊ ಇವಾಗ ಈ ಇಯರನ್ನು ನೀವು ಕಂಪೇರ್ ಮಾಡಿ, ಯುನೆಸ್ಕೋ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕೂಡ 1945ರಲ್ಲಿ, ಎಕ್ಸಿಕ್ಯೂಟಿವ್ ಬೋರ್ಡನ್ನು ಕೂಡ 1945ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು
ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯುನೆಸ್ಕೋನ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ, ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಟು ಪ್ರಮೋಟ್ ಪೀಸ್ ಅಂದರೆ ಶಾಂತಿಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಸಹಕಾರ, ಯಾವುದರ ಮುಖಾಂತರ, ಎಜುಕೇಷನ್ ಶಿಕ್ಷಣದ ಮುಖಾಂತರ ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸೈನ್ಸ್ ವಿಜ್ಞಾನದ ಮುಖಾಂತರ, ಕಲ್ಚರ್ ಅಂದರೆ ಆ ಒಂದು ರಾಷ್ಟ್ರದ ಒಂದು ಸಂಸ್ಕೃತಿಯ ಮುಖಾಂತರ, ಮತ್ತು ಕಮ್ಯುನಿಕೇಷನ್ ಅಥವಾ ಒಂದು ಸಂವಹನದ ಮುಖಾಂತರ ರಾಷ್ಟ್ರಗಳ ನಡುವೆ ಒಂದು ಸಂಬಂಧವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಯುನೆಸ್ಕೋದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಯುನೆಸ್ಕೋ ಅಡಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಬರುತ್ತೆ. ಅದರಲ್ಲಿ ಒಂದನ್ನು ನಾವೇನಂತ ಕರಿತೀವಿ ಅಂದರೆ MAB ಅಂತ ಕರಿತೇವೆ. MAB ಅಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ, ಮನುಷ್ಯ ಮತ್ತು ಜೀವಗೋಳ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೇವೆ, ಜೀವಗೋಳ ಮೀಸಲು ಪ್ರದೇಶಗಳಿಗೆ ಮಾನ್ಯತೆಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಯುನೆಸ್ಕೋ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಈವನ್ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಒಂದು ಯುನೆಸ್ಕೋ ಅಡಿಯಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ರೆಕಗ್ನೈಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದುವರೆಗೂ ನಮ್ಮ ಭಾರತ ದೇಶದ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇನ್ನೊಂದು ಪ್ರೋಗ್ರಾಮ್ ಅನ್ನ ಇಂಟರ್ನ್ಯಾಷನಲ್ ಹೈಡ್ರೋಲಾಜಿಕಲ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಯುನೆಸ್ಕೋದ ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಕಾರ್ಯಕ್ರಮಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಕಲ್ಚರ್ಗೆ ನಾವು ಕಲ್ಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇಟ್ ಪ್ರಮೋಟ್ಸ್ ಕಲ್ಚರಲ್ ಹೆರಿಟೇಜ್ ಸಾಂಸ್ಕೃತಿಕ ಪರಂಪರೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು, ಮಾನ್ಯುಮೆಂಟ್ಸ್ ಅಂದರೆ ನಮ್ಮ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಲ್ಯಾಂಗ್ವೇಜಸ್ ಭಾಷೆ ಮತ್ತು ಟ್ರೆಡಿಷನ್ಸ್ ನಮ್ಮ ಸಂಪ್ರದಾಯಗಳೇನಿರುತ್ತೆ ಸೊ ಇವೆಲ್ಲವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯುನೆಸ್ಕೋದ ಒಂದು ಉದ್ದೇಶವಾಗಿರುತ್ತೆ. ಆ್ಯಂಡ್ ಮ್ಯಾನೇಜಸ್ ದಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ವಿಶ್ವ ಪಾರಂಪರಿಕ ತಾಣಗಳು ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಪ್ರಮೋಟ್ಸ್ ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ಕ್ರಿಯೇಟಿವ್ ಇಂಡಸ್ಟ್ರೀಸ್ ಅಂದರೆ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸೃಜನಶೀಲವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಬರುತ್ತೆ, ಇಂಟ್ಯಾಂಜಿಬಲ್ ಹೆರಿಟೇಜ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ, ಅಮೂರ್ತ ಒಂದು ಸಾಂಸ್ಕೃತಿಕ ಅಂಶಗಳು ಅಂತ ಬರುತ್ತೆ. ಸೊ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಒಂದು ದೀಪಾವಳಿ ಫೆಸ್ಟಿವಲ್ ಏನಿರುತ್ತೆ ಸೊ ಅದನ್ನು ಕೂಡ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈ ರೀತಿಯಾಗಿ ವಿವಿಧ ದೇಶಗಳ ಒಂದು ಸಂಸ್ಕೃತಿಯನ್ನು ಗುರುತಿಸಿ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಮೇಜರ್ ಫಂಕ್ಷನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮೇಷನ್ ಸಂವಹನ ಮತ್ತು ಮಾಹಿತಿ ಕ್ಷೇತ್ರಕ್ಕೆ ಬಂದಾಗ ವರ್ಕ್ಸ್ ಫಾರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದನ್ನು ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ಸೊ ಇದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಪ್ರೆಸ್ ಫ್ರೀಡಮ್ ಪತ್ರಿಕಾ ಸ್ವಾತಂತ್ರ್ಯ ಮತ್ತೆ ಡಿಜಿಟಲ್ ಇನ್ಕ್ಲೂಷನ್ ಡಿಜಿಟಲ್ ಸೇರ್ಪಡೆಗಾಗಿ ಕೂಡ ಸೊ ಇದು ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಪ್ರಮೋಟ್ಸ್ ಎಥಿಕಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಕೃತಕ ಬುದ್ಧಿಮತ್ತೆಯನ್ನ ನಾವು ನೈತಿಕವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದನ್ನ ಇದು ಪ್ರಮೋಟ್ ಮಾಡುತ್ತೆ. ಅಂಡ್ ಯೂನಿವರ್ಸಲ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಲಭ್ಯವಾಗಬೇಕಾಗಿರುತ್ತೆ. ಸೊ ಇದನ್ನು ಕೂಡ ಎನ್ಶೋರ್ ಮಾಡ್ತಕ್ಕಂಥದ್ದು ಯುನೆಸ್ಕೋದ ಅಡಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಫಂಕ್ಷನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತವು ಯಾವ ವರ್ಗದ ಅಡಿಯಲ್ಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಕೌನ್ಸಿಲ್ಗೆ ಮರು ಆಯ್ಕೆ ಆಗಿದೆ? ಸೊ ಇಂಡಿಯಾ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಟು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಕೌನ್ಸಿಲ್ ಅಂಡರ್ ವಿಚ್ ಕ್ಯಾಟಗರಿ? ಸೊ ಇದು ಕಡಲ ತೀರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗೂ ಕೂಡ ನಮ್ಮ ಭಾರತ ದೇಶ ಮರು ಆಯ್ಕೆ ಆಗಿರುತ್ತೆ. ಬಟ್ ಯಾವ ಕ್ಯಾಟಗರಿಯಲ್ಲಿ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬಿಕಾಸ್ ಈ ಒಂದು ಕೌನ್ಸಿಲ್ ಏನಿದೆ ಇದರಲ್ಲಿ ವೇರಿಯಸ್ ಕ್ಯಾಟಗರೀಸ್ ಬರುತ್ತೆ. ಅದು ಯಾವ ಕ್ಯಾಟಗರೀಸ್ ಅಂತ ನಾನು ಮುಂದೆ ಹೇಳ್ತೇನೆ. ಬಟ್ ನಮ್ಮ ಭಾರತ ದೇಶ ಯಾವ ಕ್ಯಾಟಗರಿಯಲ್ಲಿ ಅದು ಆಯ್ಕೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಗ ಬಿ ಅಥವಾ ಕ್ಯಾಟಗರಿ ಬಿ ಯಲ್ಲಿ ನಮ್ಮ ಭಾರತದ ರಾಷ್ಟ್ರ IMOಗೆ ಅಂದರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಕಡಲ ಸಂಘಟನೆಗೆ ನಮ್ಮ ಭಾರತ ದೇಶ ಮರು ಆಯ್ಕೆ ಆಗಿರುತ್ತೆ. ಸೊ ಕ್ಯಾಟಗರಿ ಗೊತ್ತಿರಲಿ, ಇದನ್ನು ನಾವು ಕ್ಯಾಟಗರಿ ಬಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಒಟ್ಟು 10 ಮೆಂಬರ್ ಸ್ಟೇಟ್ಸ್ ಇರ್ತಾರೆ, ಅಂದರೆ 10 ಸದಸ್ಯ ರಾಷ್ಟ್ರಗಳಿರ್ತವೆ. ಆ 10 ಸದಸ್ಯ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ವರ್ಗಗಳನ್ನು ನಾವು ನೋಡೋಣ. ಮೊದಲನೇದನ್ನ
ಕ್ಯಾಟಗರಿ ಎ ಅಂತ ಹೇಳ್ತೇವೆ, ವರ್ಗ ಎ. ಸೊ ಕ್ಯಾಟಗರಿ ಎ ಅಲ್ಲಿ ಬರ್ತಕ್ಕಂಥದ್ದು ಲಾರ್ಜೆಸ್ಟ್ ಇಂಟ್ರೆಸ್ಟ್ ಇನ್ ಮೆರಿಟೈಮ್ ಸರ್ವೀಸಸ್, ಅಂದರೆ ಕಡಲ ಸೇವೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನಾವು ವರ್ಗ ಎ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಕ್ಯಾಟಗರಿ ಬಿ. ಇದು ಲಾರ್ಜೆಸ್ಟ್ ಇಂಟ್ರೆಸ್ಟ್ ಇನ್ ಸೀ ಬಾರ್ನ್ ಟ್ರೇಡ್, ಅಂದರೆ ಈ ಸಮುದ್ರದ ಮುಖಾಂತರ ವ್ಯಾಪಾರ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳ ರಾಷ್ಟ್ರಗಳನ್ನು ನಾವು ಕ್ಯಾಟಗರಿ ಬಿ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವು ಕೂಡ ಟ್ರೇಡನ್ನು ಬಹಳ ಹೆಚ್ಚಾಗಿ ಮಾಡುವ ಕಾರಣದಿಂದ ನಮ್ಮ ಭಾರತ ದೇಶ ಕ್ಯಾಟಗರಿ ಬಿಗೆ ಆಯ್ಕೆ ಆಗಿರುತ್ತೆ. ಅಂಡ್ ಕ್ಯಾಟಗರಿ ಸಿಗೆ ಬಂದಾಗ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್, ಅಂದರೆ ಕಡಲ ಸಾರಿಗೆಯಲ್ಲಿ ವಿಶೇಷ ಆಸಕ್ತಿಯುಳ್ಳ ರಾಷ್ಟ್ರಗಳನ್ನು ಕ್ಯಾಟಗರಿ ಸಿ ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ IMO ಕೌನ್ಸಿಲ್ ಏನ್ ಮಾಡುತ್ತೆ ಅಂದರೆ, ನಮ್ಮ ಭಾರತ ದೇಶ ಈಗ ಆಯ್ಕೆ ಆಗಿರ್ತಕ್ಕಂಥ ಈ ಒಂದು ಕೌನ್ಸಿಲ್ ಏನಿರುತ್ತೆ, ಸೊ ಇದರ ಕೆಲಸಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಇದು ಎಕ್ಸಿಕ್ಯೂಟಿವ್ ಬಾಡಿ ಆಫ್ IMO ಅಂತ ಕರಿತೇವೆ. ಅಂದರೆ IMO ಏನಿರುತ್ತೆ ಇದರ ಕಾರ್ಯನಿರ್ವಾಹಕ ಮಂಡಳಿ, ಅದರ ಕೆಲಸಗಳೇನಿರುತ್ತೆ, ಅದರ ಫಂಕ್ಷನ್ಸ್ ಏನಿರುತ್ತೆ, ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಓವರ್ಸೀಸ್ ಗ್ಲೋಬಲ್ ಮೆರಿಟೈಮ್ ಸೇಫ್ಟಿ, ಅಂದರೆ ಜಾಗತಿಕವಾಗಿ ಕಡಲ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು. ಸೆಕ್ಯೂರಿಟಿ ಅಂಡ್ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್, ಭದ್ರತೆ ಮತ್ತು ಪರಿಸರ ನಿಯಂತ್ರಣ. ಫಾರ್ ಎಕ್ಸಾಂಪಲ್, ಇವಾಗ ಆಯಿಲನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಆಯಿಲ್ ಸ್ಪಿಲ್ಸ್ ಅಥವಾ ತೈಲ ಸೋರಿಕೆ ಆಗುತ್ತೆ. ಸೊ ಈ ರೀತಿಯ ಒಂದು ಕಡಲ ಮಾಲಿನ್ಯ ಏನಿರುತ್ತೆ, ಸೊ ಇವುಗಳನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕೌನ್ಸಿಲ್ನ ಇನ್ನೊಂದು ಜವಾಬ್ದಾರಿಯಾಗಿರುತ್ತೆ. ಅದರ ಜೊತೆಗೆ ಸೂಪರ್ವೈಸರ್ಸ್ ವರ್ಕ್ಸ್ ಬಿಟ್ವೀನ್ ಅಸೆಂಬ್ಲಿ ಸೆಷನ್ಸ್, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಅಧಿವೇಶನಗಳ ಮಧ್ಯ ಅದರ ಒಂದು ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ಫ್ಲೂಯೆನ್ಸಸ್ ಶಿಪ್ಪಿಂಗ್ ರೂಲ್ಸ್, ಪೊಲ್ಯೂಷನ್ ಕಂಟ್ರೋಲ್ ಆ್ಯಂಡ್ ಸೀ ಫೇರರ್ ವೆಲ್ಫೇರ್, ಅಂದರೆ ಹಡಗುಗಳ ನಿಯಮಗಳಾಗಿರ್ಬೋದು, ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಾವಿಕರ ಕಲ್ಯಾಣವನ್ನು ನೋಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಇವೆಲ್ಲ ಕೂಡ ಈ ಒಂದು ಕೌನ್ಸಿಲ್ನ ಅಡಿಯಲ್ಲಿ ಬರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ ಕ್ಯಾಟಗರಿ ಬಿ ನ ಸಿಗ್ನಿಫಿಕೆನ್ಸ್ ಏನು, ನಾವು ಆಯ್ಕೆ ಆಗಿರ್ತಕ್ಕಂಥ ವರ್ಗ ಬಿ, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಕಂಟ್ರೀಸ್ ವಿತ್ ಲಾರ್ಜೆಸ್ಟ್ ಇಂಟ್ರೆಸ್ಟ್ ಇನ್ ಇಂಟರ್ನ್ಯಾಷನಲ್ ಸೀ ಬೋಟ್ ಟ್ರೇಡ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತಿ ಹೆಚ್ಚಿನ ಕಡಲ ವ್ಯಾಪಾರದ ಆಸಕ್ತಿಯುಳ್ಳ ರಾಷ್ಟ್ರಗಳನ್ನು ನಾವು ಈ ಒಂದು ಕ್ಯಾಟಗರಿ ಬಿ ಅಲ್ಲಿ ನೋಡ್ಬೋದಾಗಿರುತ್ತೆ. ಈಗ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್, ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇದು ಕೂಡ ಯುನೈಟೆಡ್ ನೇಷನ್ಸ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿರುತ್ತೆ. ಇದು ಕೂಡ ವಿಶ್ವಸಂಸ್ಥೆಯ ಒಂದು ವಿಶೇಷವಾಗಿರ್ತಕ್ಕಂಥ ಏಜೆನ್ಸಿ ಆಗಿರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ಗ್ಲೋಬಲ್ ಶಿಪ್ಪಿಂಗ್, ಅಂದರೆ ಜಾಗತಿಕವಾಗಿ ಈ ಒಂದು ಸಾಗಣೆ ಅಂದರೆ ನಾಟ್ ಆಲ್ ಟ್ರಾನ್ಸ್ಪೋರ್ಟೇಷನ್, ಈ ಒಂದು ಕಡಲ ತೀರಗಳ ಮುಖಾಂತರ ಆಗ್ತಕ್ಕಂಥ ಒಂದು ಸಾಗಣೆ ಏನಿರುತ್ತೆ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥ ವಿಶ್ವಸಂಸ್ಥೆಯ ವಿಶೇಷವಾಗಿರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1948 ಬಟ್ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1959 ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಲಂಡನ್ ನಲ್ಲಿ, ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಆಲ್ ದಿ ಆಬ್ಜೆಕ್ಟಿವ್ಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಸೇಮ್ ಆಬ್ಜೆಕ್ಟಿವ್ಸ್ ಇಲ್ಲಿ ರಿಪೀಟ್ ಆಗಿರುತ್ತೆ. ಸೊ ಇದರ ಉದ್ದೇಶಗಳು ಕೂಡ ಈ ಶಿಪ್ ಡಿಸೈನ್, ಅಂದ್ರೆ ಹಡಗುಗಳನ್ನು ನಾವು ಹೇಗೆ ವಿನ್ಯಾಸ ಮಾಡಬೇಕು, ಕನ್ಸ್ಟ್ರಕ್ಷನ್ ಹೇಗೆ ಮಾಡಬೇಕು, ನ್ಯಾವಿಗೇಷನ್ ಮತ್ತೆ ಆಪರೇಷನ್ಸ್ ಏನಿರುತ್ತೆ, ಸೊ ಇವೆಲ್ಲದರ ಬಗ್ಗೆ ಮಾರ್ಗಸೂಚಿಗಳನ್ನು ನೀಡ್ತಕ್ಕಂಥದ್ದು ಕೂಡ ಇದರ ಜವಾಬ್ದಾರಿಯಾಗಿರುತ್ತೆ. ಅಂಡ್ ಪ್ರಿವೆಂಟಿಂಗ್ ಪೈರಸಿ, ಅಂದ್ರೆ ಈ ಕಡಲ್ ಕಳ್ಳತನ ಅಂತ ಕರಿತೇವೆ, ಟೆರರಿಸಂ ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ಅನ್ಲಾಫುಲ್ ಆಕ್ಟಿವಿಟೀಸ್ ಅಂದ್ರೆ ಸಮುದ್ರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಕೂಡ ಇದರ ಭದ್ರತೆಗೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇನ್ನು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಂದಾಗ, ಸೊ ಶಿಪ್ಸ್ ಇಂದ ಆಗ್ತಕ್ಕಂಥ ಒಂದು ಪೊಲ್ಯೂಷನ್ ಏನಿದೆ, ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಕೂಡ ಇದರ ಇನ್ನೊಂದು ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೇಜರ್ ಕನ್ವೆನ್ಷನ್ಸ್ ಅಂದ್ರೆ ಈ ಒಂದು IMO ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಸಮಾವೇಶಗಳು, 2 ಪ್ರಮುಖ ಸಮಾವೇಶಗಳಿರುತ್ತೆ. ಮೊದಲನೇದನ್ನ ಸೋಲಾಸ್ ಅಂತ ಕರಿತೇವೆ. ಸೋಲಾಸ್ ಅಂದ್ರೆ ಸೇಫ್ಟಿ ಆಫ್ ಲೈಫ್ ಅಟ್ ಸಿ, ಅಂದ್ರೆ ಸಮುದ್ರಗಳಲ್ಲಿ ಜೀವಿಗಳ ರಕ್ಷಣೆ ಅಂತಕ್ಕಂಥ ಒಂದು ಸಮಾವೇಶ ನಡೆಸಲಾಗುತ್ತೆ. ಇನ್ನೊಂದು ಇದು ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟಿ ಫಾರ್ ಶಿಪ್ ಸೇಫ್ಟಿ, ಅಂದ್ರೆ ಹಡಗುಗಳ ಸುರಕ್ಷತೆಗಾಗಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಎರಡನೇದನ್ನ ಮಾರ್ಪೋ
ಮಾರ್ಪೋಲ್ ಅಂತ ಕರಿತೇವೆ. ಸೊ ಮಾರ್ಪೋಲ್ ಅಂದರೆ ಮ್ಯಾರಿಟೈಮ್ ಪೊಲ್ಯೂಷನ್, ಅಂದರೆ ಸಾಗರದ ಒಂದು ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥದ್ದು. ಸೊ ಈ ಒಂದು ಸಮಾವೇಶವನ್ನು ನಾವೇನಂತ ಕರಿತೀವಿ ಅಂದರೆ ಮಾರ್ಪೋಲ್ ಅಂತ ಕರಿತೇವೆ. ಸೊ ಹಾಗಿದ್ರೆ IMOದಲ್ಲಿ ನಮ್ಮ ಪಾತ್ರ ಏನು, ಭಾರತ ದೇಶದ ರೋಲ್ ಏನು ಅಂತ ನಾವು ನೋಡೋದಾದರೆ ಫೌಂಡರ್ ಮೆಂಬರ್ ಆ್ಯಂಡ್ ಆಕ್ಟಿವ್ ಪಾರ್ಟಿಸಿಪೆಂಟ್, ಅಂದರೆ ನಮ್ಮ ದೇಶ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿರುತ್ತೆ ಮತ್ತು ಸಕ್ರಿಯವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಲಾರ್ಜ್ ಸೀಫೇರಿಂಗ್ ಕಮ್ಯುನಿಟಿ ಆ್ಯಂಡ್ ಗ್ರೋಯಿಂಗ್ ಮೆರಿಟೈಮ್ ಟ್ರೇಡ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಕಡಲ ತೀರ ಸಮುದಾಯವನ್ನು ಹೊಂದಿರುತ್ತೆ. ಬಿಕಾಸ್ ವಿ ಡೂ ಲಾಟ್ ಆಫ್ ಟ್ರೇಡ್, ಇಂಪೋರ್ಟ್ ಆಗಿರ್ಬೋದು ಎಕ್ಸ್ಪೋರ್ಟ್ ಆಗಿರ್ಬೋದು, ಎರಡೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಆ್ಯಂಡ್ ಕಡಲ ವ್ಯಾಪಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 4, ನಾಗಾಲ್ಯಾಂಡ್ ಸ್ಟೇಟ್ಹುಡ್ ಡೇ, ನಾಗಾಲ್ಯಾಂಡ್ನ ರಾಜ್ಯೋತ್ಸವ ದಿನ. ಸೊ ನಾಗಾಲ್ಯಾಂಡ್ ಒನ್ ಆಫ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರುತ್ತೆ, ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನಾಗಾಲ್ಯಾಂಡ್ನ ಕ್ಯಾಪಿಟಲ್ ಸಿಟಿಯನ್ನು ನಾವು ಕೋಹಿಮಾ ಅಂತ ಕರೀತೇವೆ. ಸೊ ಇದರ ನೈಬರಿಂಗ್ ಸ್ಟೇಟ್ಸ್ ಬಂದು ಅಸ್ಸಾಂ, ಮಣಿಪುರ್, ಮ್ಯಾನ್ಮಾರ್ ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನು ಶೇರ್ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ಅರುಣಾಚಲ ಪ್ರದೇಶದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡಿಕೊಳ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು 63ನೇ ರಾಜ್ಯೋತ್ಸವ ದಿನವನ್ನು ಈಗ ಆಚರಣೆ ಮಾಡಿಕೊಳ್ತಾ ಇದೆ. ಸೊ ಇದು ನಮ್ಮ ಭಾರತ ದೇಶದ ರಾಜ್ಯವಾಗಿರ್ತಕ್ಕಂಥದ್ದು 1963ರಲ್ಲಿ 16th ಸ್ಟೇಟ್, 16ನೇ ರಾಜ್ಯವಾಗಿ 1963ರಲ್ಲಿ ಇದನ್ನು ರಾಜ್ಯದ ಒಂದು ಸ್ಟೇಟಸನ್ನು ನೀಡಲಾಗುತ್ತೆ. ಸೊ ಡಿಸೆಂಬರ್ 1, 2025 ಸೊ ಈ ಒಂದು ರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಲಾಗುತ್ತೆ. 16th ಸ್ಟೇಟ್ ಆಫ್ ಇಂಡಿಯಾ ಆನ್ 1st ಡಿಸೆಂಬರ್ 1963, 16ನೇ ರಾಜ್ಯವಾಗಿ 1ನೇ ಡಿಸೆಂಬರ್ 1963ರಲ್ಲಿ ಇದು 16ನೇ ರಾಜ್ಯವಾಗಿ ಇದನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದರ ಸ್ವಲ್ಪ ಹಿಸ್ಟರಿ, ಅಂದರೆ ಐತಿಹಾಸಿಕವಾಗಿ ಈ ಒಂದು ರಾಜ್ಯ ಬೆಳೆದು ಬಂದ ಹಾದಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ, ನಾಗಾಲ್ಯಾಂಡ್ ಈಸ್ ಹೋಮ್ ಟು ಸೆವರಲ್ ಡಿಸ್ಟಿಂಕ್ಟ್ ನಾಗಾ ಟ್ರೈಬ್ಸ್. ಅಲ್ಲಿ ಸಾಕಷ್ಟು ನಾವು ನಾಗಾ ಬುಡಕಟ್ಟು ಜನಾಂಗವನ್ನು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಅವರ ಭಾಷೆ ಮತ್ತು ಅವರ ಗವರ್ನೆನ್ಸ್ ಸಿಸ್ಟಮ್ ಇದೆಲ್ಲದರಲ್ಲೂ ಕೂಡ ಯುನಿಕ್ ಕಸ್ಟಮ್ಸ್ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಆಚರಣೆಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಹಿಸ್ಟಾರಿಕಲಿ ಲಾರ್ಜ್ಲಿ ಅಟೋನಾಮಸ್ ವಿತ್ ವಿಲೇಜ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಐತಿಹಾಸಿಕವಾಗಿ ಇದು ಹೆಚ್ಚು ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿತ್ತು. ಈ ಗ್ರಾಮೀಣ ಆಡಳಿತ ಹೆಚ್ಚಾಗಿ ಇದ್ದಂತಹ ಒಂದು ರಾಜ್ಯ ಇದಾಗಿರುತ್ತೆ. ಸೊ ಬ್ರಿಟಿಷರ ಕಾಲದಲ್ಲಿ, ಇಫ್ ಐ ಸೇ ಬ್ರಿಟಿಷ್ ಸಮೇರ್ ಅರೌಂಡ್ 19th ಸೆಂಚುರಿಯಲ್ಲಿ ಬ್ರಿಟಿಷ್ ಇದನ್ನು ಅಡ್ಮಿನಿಸ್ಟರ್ ಮಾಡ್ತಾರೆ. ಬ್ರಿಟಿಷರು 19ನೇ ಶತಮಾನದಲ್ಲಿ ಇದನ್ನು ಆಡಳಿತ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಕ್ಲಾಸಿಫೈಡ್ ಆಸ್ ಎಕ್ಸ್ಕ್ಲೂಡೆಡ್ ಏರಿಯಾ ವಿತ್ ಲಿಮಿಟೆಡ್ ಔಟ್ಸೈಡ್ ಇಂಟರ್ಫಿಯರೆನ್ಸ್, ಅಂದರೆ ಸೀಮಿತ ಬಾಹ್ಯ ಹಸ್ತಕ್ಷೇಪದಿಂದ ಒಂದು ಹೊರಗಿಡಲಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಇದನ್ನು ವರ್ಗೀಕರಣ ಮಾಡಲಾಗುತ್ತೆ. ಆ್ಯಂಡ್ ಟ್ರೈಬಲ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ತುಂಬ ಇಂಟ್ಯಾಕ್ಟ್ ಆಗಿರುತ್ತೆ, ಅದನ್ನು ಯಾವುದೂ ಡಿಸ್ಟರ್ಬ್ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಹೆಚ್ಚು ಇಂಟ್ಯಾಕ್ಟ್ ಆಗಿ ಇದ್ದಂತಹ ಒಂದು ಕಾಲವನ್ನು ನಾವು ಬ್ರಿಟಿಷರ ಅಂತ ಕರಿತೇವೆ. ಸೊ ಅದಾದಮೇಲೆ ನಾಗಾ ನ್ಯಾಷನಲಿಸಮ್ ಜಾಸ್ತಿ ಆಗುತ್ತೆ, ಅಂದರೆ ನಾಗಾ ರಾಷ್ಟ್ರೀಯತೆ ಉದಯ ಆಗುತ್ತೆ. 1918ರಲ್ಲಿ ಫಾರ್ಮೇಷನ್ ಆಫ್ ನಾಗಾ ಕ್ಲಬ್, ದ ಫಸ್ಟ್ ಆರ್ಗನೈಸ್ಡ್ ಪೊಲಿಟಿಕಲ್ ವಾಯ್ಸ್ ಆಫ್ ನಾಗಾ. ಸೊ 1918ರಲ್ಲಿ ನಾಗಾಗಳ ಮೊದಲ ಸಂಘಟಿತ ರಾಜಕೀಯ ಧ್ವನಿಯನ್ನು ಈ ಒಂದು ನಾಗಾ ರಾಷ್ಟ್ರೀಯತೆಯ ಉದಯದ ಮುಖಾಂತರ ನಾಗಾ ಕ್ಲಬ್ಬನ್ನು ಸ್ಥಾಪನೆ ಮಾಡಿಕೊಳ್ಳುವ ಮುಖಾಂತರ ಆ ನ್ಯಾಷನಲಿಸಮ್ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಹೆಚ್ಚಾಗುತ್ತೆ. ಸೊ ಅದಾದಮೇಲೆ 1929ನಲ್ಲಿ 1929ರಲ್ಲಿ ನಾಗಾ ಕ್ಲಬ್ ಸಬ್ಮಿಟೆಡ್ ಅ ಮೆಮೊರಾಂಡಮ್ ಟು ಸೈಮನ್ ಕಮಿಷನ್, ಸೈಮನ್ ಆಯೋಗಕ್ಕೆ 1929ರಲ್ಲಿ ಒಂದು ಮೆಮೊರಾಂಡಮ್, ಜ್ಞಾಪಕ ಪತ್ರವನ್ನು ಅವರು ಸಲ್ಲಿಕೆ ಮಾಡ್ತಾರೆ. ಆ ಜ್ಞಾಪಕ ಪತ್ರದಲ್ಲಿ ಏನಿರುತ್ತೆ ಅದನ್ನು ನಾವಿಲ್ಲಿ ನೋಡೋದಾದರೆ, ಸೊ ಸೀಕಿಂಗ್ ಟು ಬಿ ಲೆಫ್ಟ್ ಅಲೋನ್ ಆಫ್ಟರ್ ಬ್ರಿಟಿಷ್ ವಿಡ್ರಾಲ್. ಸೊ ಬ್ರಿಟಿಷರು ಭಾರತವನ್ನು ಅವರು ತೊರೆದ ನಂತರ, ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ತೊರೆದ ನಂತರ ಸೊ ನಾಗಾಲ್ಯಾಂಡನ್ನು ಸ್ವತಂತ್ರವಾಗಿ ಬಿಡಬೇಕು, ಯಾವುದೇ ಒಂದು ಬೇರೆ ಪ್ರಾಂತ್ಯಗಳೊಂದಿಗೆ ನಮ್ಮನ್ನು ಸೇರಿಸಬಾರದು ಅಂತಕ್ಕಂಥ ಒಂದು ಮೆಮೊರಾಂಡಮನ್ನು 1929ರಲ್ಲಿ ಸೈಮನ್ ಆಯೋಗಕ್ಕೆ ಅವರು ಸಬ್ಮಿಟ್ ಮಾಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ 1946, ಜಸ್ಟ್ 1 year ಬಿಫೋರ್ ವಿ ಗಾಟ್ ಇಂಡಿಪೆಂಡೆನ್ಸ್,
ಫಾರ್ಮೇಷನ್ ಆಫ್ ನಾಗಾ ನ್ಯಾಷನಲ್ ಕೌನ್ಸಿಲ್ ಲೆಡ್ ಬೈ AZ Pizo. ಸೊ AZ Pizo ಇವರ ಒಂದು ಮುಂದಾಳತ್ವದಲ್ಲಿ ನಾಗಾ ನ್ಯಾಷನಲ್ ಕೌನ್ಸಿಲ್ ಅನ್ನ 1946ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಸ್ವತಂತ್ರದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಡಿಮ್ಯಾಂಡ್ ಫಾರ್ ಸಪರೇಟ್ ಪೊಲಿಟಿಕಲ್ ಐಡೆಂಟಿಟಿ ಗ್ರೀವ್ ಸ್ಟ್ರಾಂಗರ್. ಅಂದ್ರೆ ನಮಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಜಕೀಯ ಗುರುತು ಬೇಕು ಅಂತಕ್ಕಂಥ ಬೇಡಿಕೆ ಸ್ವತಂತ್ರದ ನಂತರ ಬಹಳ ಪ್ರಬಲವಾಗಿ ಅಲ್ಲಿ ಬೆಳೆಯುತ್ತೆ. ಸೊ ಅದಾದ್ಮೇಲೆ 1957 ಫಾರ್ಮೇಷನ್ ಆಫ್ ನಾಗಾ ಹಿಲ್ಸ್ ಸುನ್ಸಾಂಗ್ ಏರಿಯಾ ವಿತ್ ಇನ್ ಅಸ್ಸಾಂ. ಸೊ ಅಸ್ಸಾಂನ ಒಳಗಡೆ ನಾಗಾ ಹಿಲ್ಸ್ ಸುಯನ್ಸಾಂಗ್ ಪ್ರದೇಶವನ್ನು ರಚನೆ ಮಾಡ್ತಾರೆ. ಅಂದರೆ ದೆನ್ ಇಟ್ ವಾಸ್ ಕಾಲ್ಡ್ ಆಸ್ ಅಸ್ಸಾಂ ಅಂತ ಮೇಜರ್ ಆಗಿ ಇದನ್ನು ಕರಿತಾ ಇದ್ರು. ಅದರೊಳಗಡೆ ನಾಗಾ ಹಿಲ್ಸ್ ಮತ್ತು ಸುಯನ್ಸಾಂಗ್ ಪ್ರದೇಶವನ್ನು ಅಸ್ಸಾಂನ ಒಳಗಡೆ ರಚನೆ ಮಾಡಿರ್ತಕ್ಕಂಥದ್ದನ್ನು 1957ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ದ 16 ಪಾಯಿಂಟ್ ಅಗ್ರಿಮೆಂಟ್ ಆಗುತ್ತೆ 1960 ಅಥವಾ 1960ರಲ್ಲಿ 16 ಅಂಶಗಳ ಒಂದು ಒಪ್ಪಂದ ಆಗುತ್ತೆ. ಸೊ ಸೈನ್ಡ್ ಬಿಟ್ವೀನ್ ನಾಗಾ ಪೀಪಲ್ಸ್ ಕನ್ವೆನ್ಷನ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾಗಾ ಪೀಪಲ್ಸ್ ಕನ್ವೆನ್ಷನ್ ಮತ್ತೆ ಭಾರತ ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದವನ್ನು ನಾವು 16 ಅಂಶಗಳ ಒಪ್ಪಂದ ಅಂತ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ ಪ್ರಮುಖ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳೇನಿತ್ತು ಅಂತ ನಾವು ನೋಡೋದಾದ್ರೆ ಕ್ರಿಯೇಷನ್ ಆಫ್ ಸಪರೇಟ್ ಸ್ಟೇಟ್, ಪ್ರತ್ಯೇಕ ರಾಜ್ಯವಾಗಿ ಅದನ್ನು ರಚನೆ ಮಾಡ್ತಕ್ಕಂಥದ್ದು. ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಂದರೆ ವಿಶೇಷವಾಗಿರ್ತಕ್ಕಂಥ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡಬೇಕಂತಕ್ಕಂಥದ್ದನ್ನು ಅದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇಂಟಗ್ರೇಷನ್ ಆಫ್ ಸುಯನ್ಸಾಂಗ್ ಏರಿಯಾ. ಸೊ ಆ ಒಂದು ಸುಯನ್ಸಾಂಗ್ ಏರಿಯಾ ಏನಿರುತ್ತೆ ಅದನ್ನು ಕೂಡ ನಾಗಾಲ್ಯಾಂಡ್ಗೆ ಸೇರಿಸ್ಕೊಳ್ಬೇಕಂತಕ್ಕಂಥ ಒಂದು ಪಾಯಿಂಟ್ ಇರುತ್ತೆ. ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಪ್ರೇಟ್ ಹೈಕೋರ್ಟ್ ಆ್ಯಂಡ್ ಲೆಜಿಸ್ಲೇಚರ್, ಪ್ರತ್ಯೇಕ ಉಚ್ಚ ನ್ಯಾಯಾಲಯ ಮತ್ತು ಶಾಸಕಾಂಗವನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥದ್ದು ಈ ಒಂದು ಪಾಯಿಂಟ್ಸ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ. ಅದಾದ್ಮೇಲೆ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಆಕ್ಟ್ ಬರುತ್ತೆ, ನಾಗಾಲ್ಯಾಂಡ್ ರಾಜ್ಯ ಕಾಯ್ದೆ 1962. ಸೊ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡುವ ಮುಖಾಂತರ ಸೊ ಅದನ್ನ ಅಂತಿಮವಾಗಿ ಡಿಸೆಂಬರ್ 1, 1963ರಂದು ಅಫಿಷಿಯಲಿ ಅದು ನಮ್ಮ ಭಾರತ ದೇಶದ 16ನೇ ರಾಜ್ಯವಾಗಿ ಇದನ್ನ ಡಿಸೈಡ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ವರ್ಲ್ಡ್ ಏಡ್ಸ್ ಡೇ 2025. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಈ ಒಂದು HIV ಮತ್ತು ಏಡ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಒಂದು ಇದರ ವಿಶೇಷತೆ ಆಗಿರುತ್ತೆ. ಸೊ ವಾಟ್ ಈಸ್ HIV? HIVಯನ್ನು ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಕರೀತೇವೆ. ಸೊ ಈ ಒಂದು ವೈರಸ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಅದನ್ನು ನಾವು T ಹೆಲ್ಪರ್ ಸೆಲ್ಸ್ ಅಂತ ಇರುತ್ತೆ, T ಫಾರ್ ಥೈಮಸ್ ಅಂತ ಕರೀತೇವೆ. ಸೊ ನಮ್ಮಲ್ಲಿ 2 ಪ್ರಮುಖ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಕೋಶಗಳಿರುತ್ತೆ. ಒಂದನ್ನು B ಸೆಲ್ಸ್ ಅಂತ ಕರಿತೇವೆ, ಇನ್ನೊಂದನ್ನು T ಸೆಲ್ಸ್ ಅಂತ ಕರಿತೇವೆ. ಈ HIV ಅಂತಕ್ಕಂಥದ್ದು ಅಟ್ಯಾಕ್ ಮಾಡ್ತಕ್ಕಂಥ ಸೆಲ್ಸ್ ಯಾವುದು ಅಂದರೆ T ಸೆಲ್ಸನ್ನು ಅಟ್ಯಾಕ್ ಮಾಡುತ್ತೆ. T ಸೆಲ್ಸಲ್ಲಿ CD4 ಸೆಲ್ಸ್ ಅಂತ ಬರುತ್ತೆ. CD ಅಂದರೆ ಕ್ಲಸ್ಟರ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಅಂತ ಹೇಳ್ತೇವೆ. ಈ ಒಂದು CD4 ಸೆಲ್ಸನ್ನು ಅಟ್ಯಾಕ್ ಮಾಡುತ್ತೆ. ಇದನ್ನು ತುಂಬ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ, HIV ಯಾವ ಸೆಲ್ಸನ್ನು ಅಟ್ಯಾಕ್ ಮಾಡುತ್ತೆ ಅಂತ. ಸೊ ಅದನ್ನು ನಾವು CD4 ಸೆಲ್ಸ್ಗೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ವೈರಸ್ ಇದಾಗಿರುತ್ತೆ. ಸೊ ಯಾವಾಗ ಇದು ಅಟ್ಯಾಕ್ ಆಗುತ್ತೆ, ನಮ್ಮ ದೇಹದ ಒಂದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗುತ್ತೆ. ಸೊ ಇದು HIV ಇಂದ ಬರ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಏಡ್ಸ್? HIV-ಗೂ ಏಡ್ಸ್ಗೂ ಏನು ಸಂಬಂಧ? ಏಡ್ಸನ್ನು ನಾವು ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ನಾಟ್ ಆಲ್ HIV ಈಸ್ ಏಡ್ಸ್. ಅಂದರೆ ಎಲ್ಲ HIV-ಯನ್ನು ನಾವು ಏಡ್ಸ್ ಅಂತ ಕರೆಯೋದಿಲ್ಲ. HIV-ಯನ್ನು ನಾವು ಏಡ್ಸ್ ಅಂತ ಕರಿಬೇಕಾಗಿದ್ರೆ ಇಟ್ ಈಸ್ ದಿ ಫೈನಲ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ ಸ್ಟೇಜ್ ಆಫ್ HIV ಇನ್ಫೆಕ್ಷನ್. ಅಂದರೆ ಇದು HIV-ಯ ಅಂತಿಮ ಮತ್ತು ಅತ್ಯಂತ ಮುಂದುವರೆದ, ಅಂದರೆ ತುಂಬ ಫೈನಲ್ ಸ್ಟೇಜ್ಗೆ ಹೋದಾಗ HIV-ಯನ್ನು ನಾವು ಏಡ್ಸ್ ಅಂತ ಕರಿತೇವೆ. ಸೊ ಯಾರಿಗೆ ನಾವು ಆರಂಭಿಕ ಹಂತದಲ್ಲಿಯೇ ಈ ಒಂದು ಆಂಟಿ ರೆಟ್ರೋವೈರಲ್ ಡ್ರಗ್ಸ್ ಅಂತ ಕರಿತೇವೆ, ಆ ಒಂದು ಔಷಧಿಗಳನ್ನು ನೀಡಲಾಗುತ್ತೆ. ಸೊ ಅವರು ಏಡ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು HIV ಇಂದನೇ ಅವರು ಉಳಿತಾರೆ, ಅವರು ಏಡ್ಸ್ಗೆ ಕನ್ವರ್ಟ್ ಆಗೋದಿಲ್ಲ. ಸೊ ಅದು ನಾವು ಟ್ರೀಟ್ಮೆಂಟ್ನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಅಕರ್ಸ್ ವೆನ್ ದಿ ಇಮ್ಯೂನ್ ಸಿಸ್ಟಮ್ ಬಿಕಮ್ ಸಿವಿಯರ್ಲಿ ಡ್ಯಾಮೇಜ್ಡ್. ಅಂದರೆ HIV ಏಡ್ಸ್ ಯಾವಾಗ ಆಗುತ್ತೆ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ತುಂಬ ಗಂಭೀರವಾಗಿ ಅದು ಅಡಚಣೆಗೆ ಒಳಗಾದಾಗ ಬರ್ತಕ್ಕಂಥ ಕಾಯಿಲೆಯನ್ನು ನಾವು ಏಡ್ಸ್ ಅಂತ ಕರಿತೇವೆ. ನಾಟ್ ಎವ್ರಿ ಒನ್ ವಿತ್
ಟ್ರೀಟೆಡ್ ಅರ್ಲಿ. ಸೊ ಆಸ್ ಐ ಜಸ್ಟ್ ಟೋಲ್ಡ್ ಯು, ಸೊ ಯಾರ್ಯಾರಿಗೆ ನಾವು ಟ್ರೀಟ್ಮೆಂಟನ್ನು ಆರಂಭಿಕ ಹಂತದಲ್ಲೇ ನಾವು ಪ್ರಾರಂಭ ಮಾಡ್ತೇವೆ, ಸೊ ಅದರಲ್ಲಿ ಬಹುತೇಕ ಜನರು ಏಡ್ಸ್ಗೆ ಕನ್ವರ್ಟ್ ಆಗೋದಿಲ್ಲ. ಸೊ ಏಡ್ಸ್ಗೆ ಬರೋದನ್ನು ನಾವು ಈ ಡ್ರಗ್ಸ್ನ ಮುಖಾಂತರ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ HIV ಯಾವ ರೀತಿ ಸ್ಪ್ರೆಡ್ ಆಗುತ್ತೆ? ಮೊದಲನೇದು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಅಂದರೆ ಯಾರಿಗೆ ಈ ಒಂದು HIV ವೈರಸ್ ಇರುತ್ತೆ ಅವರೊಂದಿಗೆ ಅಸುರಕ್ಷಿತವಾಗಿರ್ತಕ್ಕಂಥ ಲೈಂಗಿಕ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಶೇರಿಂಗ್ ಕಂಟ್ಯಾಮಿನೇಟೆಡ್ ನೀಡಲ್ಸ್ ಮತ್ತು ಸಿರಿಂಜಸ್, ಕಲುಷಿತ ಸೂಜಿಗಳು ಮತ್ತು ಸಿರಿಂಜ್ಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಮತ್ತು ಮದರ್ ಟು ಚೈಲ್ಡ್, ಇದನ್ನು ಮೆಡಿಸಿನ್ಸ್ನ ಮುಖಾಂತರ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಬಟ್ ಆ ಔಷಧಿಗಳನ್ನು ಕೊಡದಿದ್ರೆ ತಾಯಿಯಿಂದ ಮಗುವಿಗೂ ಕೂಡ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಬರ್ತ್ ಟೈಮಲ್ಲಿ, ಈವನ್ ಬ್ರೆಸ್ಟ್ ಫೀಡಿಂಗ್ ಅಂದರೆ ಈ ಒಂದು ಹಾಲುಣಿಸುವ ಸಮಯದಲ್ಲೂ ಕೂಡ ಈ ಒಂದು HIV ವೈರಸ್ ಅಂತಕ್ಕಂಥದ್ದು ಮಗುವಿಗೆ ಟ್ರಾನ್ಸ್ಫರ್ ಆಗ್ಬೋದಾಗಿರುತ್ತೆ. ಆ್ಯಂಡ್ ಟ್ರಾನ್ಸ್ಫ್ಯೂಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್, ಅಂದರೆ ಯಾರಿಗೆ HIV ಇರುತ್ತೆ ಅವರ ಬ್ಲಡ್ಡನ್ನು ಇನ್ನೊಬ್ಬರಿಗೆ ಕೊಡೋದ್ರ ಮುಖಾಂತರ ಕೂಡ ಈ ಒಂದು ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ಬೋದಾಗಿರುತ್ತೆ. ಆ್ಯಂಡ್ ಇದು ಬೈ ಟಚಿಂಗ್, ಅಂದರೆ ಯಾರನ್ನಾದರೂ ಸ್ಪರ್ಶ ಮಾಡೋದ್ರಿಂದ ಸ್ಪ್ರೆಡ್ ಆಗೋದಿಲ್ಲ. ಹಗ್ಗಿಂಗ್ ಅಂದರೆ ಅವರನ್ನು ಅಪ್ಪಿಕೊಳ್ಳೋದ್ರಿಂದ ಸ್ಪ್ರೆಡ್ ಆಗೋದಿಲ್ಲ. ಶೇರಿಂಗ್ ಫುಡ್, ಆಹಾರವನ್ನು ನಾವು ಹಂಚಿಕೊಳ್ತಕ್ಕಂಥದ್ದು. ಮಸ್ಕಿಟೋ ಬೈಟ್, ಸೊಳ್ಳೆ ಕಚ್ಚುವುದರಿಂದ ಕೂಡ ಇದು ಹರಡೋದಿಲ್ಲ. ಆ್ಯಂಡ್ ಕ್ಯಾಶುವಲ್ ಕಾಂಟ್ಯಾಕ್ಟಿಂದ, ಅಂದರೆ ಒಂದು ಸಹಜವಾಗಿ ನಾವು ಸಂಪರ್ಕ ಮಾಡೋದ್ರಿಂದ ಈ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಸೊ ಇದಕ್ಕೆ ನಿರ್ದಿಷ್ಟವಾಗಿ ಯಾವುದೇ ಚಿಕಿತ್ಸೆ ಇರೋದಿಲ್ಲ. ಈ ಒಂದು ಚಿಕಿತ್ಸೆಯನ್ನು ನಾವು ART ಅಂತ ಕರಿತೇವೆ. ART ಅಂದರೆ ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಈ ಒಂದು ಥೆರಪಿಯ ಮುಖಾಂತರ ನಾವು HIV-ಯನ್ನು ತಡೆಗಟ್ಟಬಹುದಾಗಿರುತ್ತೆ ಅಥವಾ ಚಿಕಿತ್ಸೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು InQuest ಚಾಲೆಂಜ್ ನಂಬರ್ 1012. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ದಿ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.